ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. ಯುಡೈಸ್ ಪ್ಲಸ್ ನ GIS ಕ್ಯಾಪ್ಚರ್ ಮೊಬೈಲ್ ಆಪ್ ನಲ್ಲಿ ಶಾಲೆಯ ಲೊಕೇಶನ್ ಮತ್ತು ಫೋಟೋ ಅಪ್ಲೋಡ್ ಮಾಡುವ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ. ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು. ಪ್ರಪ್ರಥಮವಾಗಿ ನಮ್ಮ ಮೊಬೈಲ್ ನಲ್ಲಿ ಯುಡೈಸ್ ಪ್ಲಸ್ GIS ಕ್ಯಾಪ್ಚರ್ ಮೊಬೈಲ್ ಆಪ್ ಅನ್ನ ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ನಿಮ್ಮ ಮೊಬೈಲ್ ಅನ್ನ ಓಪನ್ ಮಾಡ್ಕೊಳ್ಳಿ. ಆಂಡ್ರಾಯ್ಡ್ ಸೆಟ್ ಆಗಿದ್ರೆ ಅದರಲ್ಲಿರುವಂತಹ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಸಪೋಸ್ ನಿಮ್ಮ ಫೋನ್ ಆಪಲ್ ಆಗಿದ್ರೆ ಆಪಲ್ ಸ್ಟೋರ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಇವಾಗ ನಾನು ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಫೋನ್ ಆಂಡ್ರಾಯ್ಡ್ ಆಗಿರೋದ್ರಿಂದ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡ್ಕೊಂಡಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಇದರಲ್ಲಿರುವಂತಹ ಸರ್ಚ್ ಮೆನು ಮೇಲೆ ಟ್ಯಾಪ್ ಮಾಡಿ ನಂತರ ಸರ್ಚ್ ಆಪ್ಸ್ ಅಂಡ್ ಗೇಮ್ಸ್ ನಲ್ಲಿ ಯುಡೈಸ್ ಪ್ಲಸ್ GIS ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ಅಥವಾ ನೀವು ಯುಡೈಸ್ ಪ್ಲಸ್ GIS ಕ್ಯಾಪ್ಚರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬಹುದು. ಅವಾಗ ನಿಮ್ಗೆ ಈ ರೀತಿಯಾದಂತಹ ಯುಡೈಸ್ ಪ್ಲಸ್ GIS ಕ್ಯಾಪ್ಚರ್ ಅಪ್ಲಿಕೇಶನ್ ಡಿಸ್ಪ್ಲೇ ಆಗುತ್ತೆ. ಅದರ ಮುಂದ್ಗಡೆ ಇರುವಂತಹ ಇನ್ಸ್ಟಾಲ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮ್ಗೆ ಆ ಒಂದು ಆಪ್ ಡೌನ್ಲೋಡ್ ಆಗಿ ನಿಮ್ಮ ಫೋನ್ ನಲ್ಲಿ ಇನ್ಸ್ಟಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ಸ್ಟಾಲ್ ಆದ್ಮೇಲೆ ಡೈರೆಕ್ಟ್ ಆಗಿ ನೀವು ಓಪನ್ ಮಾಡ್ಕೊಳ್ಬಹುದು, ಅಥವಾ ನಿಮ್ಮ ಫೋನ್ ನಲ್ಲಿ ಇನ್ಸ್ಟಾಲ್ ಆಗಿ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಅದರ ಮೇಲೆ ಟ್ಯಾಪ್ ಮಾಡುವುದರ ಮೂಲಕನೂ ಕೂಡ ನೀವು ಆ ಒಂದು ಆಪ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಪ್ರಪ್ರಥಮವಾಗಿ ಆಪ್ ಅನ್ನ ಓಪನ್ ಮಾಡ್ಕೊಂಡಾಗ ನಿಮ್ಗೆ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ನಿಮ್ಮ ಶಾಲೆಯ ಯುಡೈಸ್ ಪ್ಲಸ್ ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ನಿಮ್ಗೆ ಈ ರೀತಿಯಾಗಿ ಸ್ಕ್ರೀನ್ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಇಲ್ಲಿ ನೀವು ನೋಡಬಹುದು ಗೈಡ್ಲೈನ್ಸ್ ಫಾರ್ ಕ್ಯಾಪ್ಚರ್ ಅನ್ನೋ ಉದ್ಗಾರ ವಾಚಕ ಚಿಹ್ನೆಯ ಮೇಲೆ ಟ್ಯಾಪ್ ಮಾಡಿದಾಗ ನಿಮ್ಗೆ ಗೈಡ್ಲೈನ್ಸ್ ಡಿಸ್ಪ್ಲೇ ಆಗುತ್ತೆ. ಆ ಗೈಡ್ಲೈನ್ಸ್ ಅನ್ನ ನೋಡ್ಕೊಳ್ಳಿ. ಇದರಲ್ಲಿ ಲೊಕೇಶನ್ ಮತ್ತು ಇಮೇಜ್ ಅನ್ನ ಅಪ್ಲೋಡ್ ಮಾಡಲು ನೀವು ಶಾಲಾ ಕ್ಯಾಂಪಸ್ ನಲ್ಲೇ ಇರಬೇಕಾಗತ್ತೆ ಮತ್ತು ನಿಮ್ಮ ಫೋನಿನಲ್ಲಿರುವ ಲೊಕೇಶನ್ ಆನ್ ಇರಬೇಕು. ನಂತರ ಇಲ್ಲಿರುವಂತಹ ಕ್ಯಾಪ್ಚರ್ ಲೊಕೇಶನ್ ಮೇಲೆ ಟ್ಯಾಪ್ ಮಾಡಿ ನಿಮ್ಗೆ ಇನ್ಸ್ಟ್ರಕ್ಷನ್ ಫಾರ್ ಲೊಕೇಶನ್ ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಆ ಒಂದು ಇನ್ಸ್ಟ್ರಕ್ಷನ್ ನಲ್ಲಿ ನೀವು ಲೊಕೇಶನ್ ಕ್ಯಾಪ್ಚರ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಶಾಲೆಯ ಎಂಟ್ರೆನ್ಸಿನ 10 ಮೀಟರ್ ಒಳಗಡೆ ಇರಬೇಕು ಅಂತ ಇನ್ಸ್ಟ್ರಕ್ಷನ್ ಇದೆ. ಸೊ ಈ ಇನ್ಸ್ಟ್ರಕ್ಷನ್ ಅನ್ನ ಓದಿಕೊಂಡು ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಪಾಪ್ಅಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ನೀವು ಅದನ್ನ ವೈಲ್ ಯೂಸಿಂಗ್ ದಿಸ್ ಆಪ್ ಅನ್ನುವ ಒಂದು ಆಪ್ಷನ್ ಅನ್ನ ಚೂಸ್ ಮಾಡುವುದರ ಮೂಲಕ ನಿಮ್ಗೆ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಮ್ಯಾಪ್ ಡಿಸ್ಪ್ಲೇ ಆಗಿರುತ್ತೆ. ಅದರ ಒಂದು ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಮತ್ತು ಆಲ್ಟಿಟ್ಯೂಡ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದು ಸರಿ ಇತ್ತು ಅಂತಂದ್ರೆ ಇಲ್ಲಿರುವಂತಹ ಅಪ್ಡೇಟ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಲೊಕೇಶನ್ ಅಪ್ಡೇಟ್ ಆದ ನಂತರ ನಿಮಗೆ ಆ ಒಂದು ಅಕ್ಷಾಂಶ ಮತ್ತು ರೇಖಾಂಶ ಡಿಸ್ಪ್ಲೇ ಆಗುತ್ತೆ. ಹಾಗೆ ಈ ಒಂದು ವ್ಯೂ ಐಕಾನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನೀವು ಅಪ್ಡೇಟ್ ಮಾಡಿರುವ ಲೊಕೇಶನ್ ಅನ್ನ ನೋಡ್ಕೊಳ್ಬಹುದು. ಸಪೋಸ್ ಏನಾದ್ರೂ ತಪ್ಪಿತ್ತು ಅಂತಂದ್ರೆ ಇಲ್ಲಿರುವಂತಹ ಚೇಂಜ್ ಲೊಕೇಶನ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಮತ್ತೆ ನೀವು ಲೊಕೇಶನ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಲೊಕೇಶನ್ ಅಪ್ಡೇಟ್ ಮಾಡಿದ ನಂತರ ಕೆಳಗಡೆ ಇರುವಂತಹ ಕ್ಯಾಪ್ಚರ್ ಇಮೇಜ್ 1 ಈ ಒಂದು ಐಕಾನ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮ್ಗೆ ಇನ್ಸ್ಟ್ರಕ್ಷನ್ ಫಾರ್ ಇಮೇಜ್ 1 ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಈ 1ನೇ ಇಮೇಜ್ ಅನ್ನ ನೀವು ಅಪ್ಲೋಡ್ ಮಾಡಬೇಕಾಗಿರೋದು ನಿಮ್ಮ ಶಾಲೆಯ ಮೇನ್ ಗೇಟ್ ಅನ್ನ ನೀವಿಲ್ಲಿ ಫೋಟೋ ತೆಗೆದುಕೊಂಡು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನಂತರ ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿರುವಂತಹ ವೈಲ್ ಯೂಸಿಂಗ್ ದಿಸ್ ಆಪ್ ಅನ್ನುವ ಬಟನ್ ಮೇಲೆ ಟ್ಯಾಪ್ ಮಾಡಿ ನಿಮ್ಗೆ ಈ ರೀತಿಯಾಗಿ ಕ್ಯಾಮ್ರಾ ಓಪನ್ ಆಗುತ್ತೆ. ನಿಮ್ಮ ಫ್ರಂಟ್ ಗೇಟಿನ ಒಂದು ಫೋಟೋವನ್ನ ತೆಗೆದುಕೊಳ್ಳಿ. ನಂತರ ಆ ಒಂದು ಫೋಟೋವನ್ನ ಈ ಒಂದು ಫ್ರೇಮಿನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ಯು ಹ್ಯಾವ್ ಟು ಕ್ಯಾಪ್ಚರ್ ಆಲ್ ದ ಇಮೇಜ್ ಟು ಸಿಂಕ್ ಆನ್ ಸರ್ವರ್ ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ನೀವು ಅಪ್ಲೋಡ್ ಮಾಡಿರುವಂತಹ ಇಮೇಜ್ 1 ಅಪ್ಲೋಡ್ ಆಗುತ್ತೆ. ನಂತರ ಕ್ಯಾಪ್ಚರ್ ಇಮೇಜ್ 2 ಐಕಾನ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಇನ್ಸ್ಟ್ರಕ್ಷನ್ ಫಾರ್ ಇಮೇಜ್ 2 ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಆ ಒಂದು ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಈ ಎರಡನೇ ಫೋಟೋ ನಿಮ್ಮ ಶಾಲೆಯ ಮೇನ್ ಬಿಲ್ಡಿಂಗ್ ಹಾಗೂ
ನಿಮ್ಮ ಶಾಲೆಯ ಹೆಸರು ಡಿಸ್ಪ್ಲೇ ಆಗುವ ಹಾಗೆ ಒಂದು ಫೋಟೋವನ್ನು ತೆಗೆದುಕೊಳ್ಳಿ. ಅಗೇನ್ ನಿಮಗೆ ಯು ಹ್ಯಾವ್ ಟು ಕ್ಯಾಪ್ಚರ್ ಆಲ್ ದ ಇಮೇಜ್ ಟು ಸಿಂಕ್ ಆನ್ ಸರ್ವರ್ ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡಿ. ಅವಾಗ ನೀವು ನೋಡಬಹುದು ಎರಡನೇ ಇಮೇಜ್ ಕೂಡ ನೀವು ಯಾವ್ದು ಅಪ್ಲೋಡ್ ಮಾಡಿದಿರಿ ಅದು ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ಕ್ಯಾಪ್ಚರ್ ಇಮೇಜ್ 3 ಐಕಾನ್ ಮೇಲೆ ಟ್ಯಾಪ್ ಮಾಡಿ. ಮತ್ತೆ ನಿಮಗೆ ಇನ್ಸ್ಟ್ರಕ್ಷನ್ ಫಾರ್ ಇಮೇಜ್ 3 ಪಾಪ್ಅಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮ್ಮ ಶಾಲೆ ಏನಾದರೂ 2 ಬಿಲ್ಡಿಂಗ್ ಹೊಂದಿದ್ದರೆ ಇನ್ನೊಂದು ಬಿಲ್ಡಿಂಗಿನ ಒಂದು ಫೋಟೋ ತೆಗೆದುಕೊಳ್ಬೇಕು. ಇಲ್ಲ ಅಂತಂದ್ರೆ ಡಿಫ್ರೆಂಟ್ ಆಂಗಲ್ ನಲ್ಲಿ ಅದೇ ಬಿಲ್ಡಿಂಗಿನ ಒಂದು ಫೋಟೋವನ್ನು ತೆಗೆದುಕೊಳ್ಬೇಕು. ಈ ಒಂದು ಪಾಪ್ಅಪ್ ಮೆಸೇಜಿನ ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡಿ ಫೋಟೋವನ್ನು ಅಪ್ಲೋಡ್ ಮಾಡಿ. ಅಗೇನ್ ನಿಮಗೆ ಅಪ್ಲೋಡ್ ಸ್ಟೇಟಸ್ ಪಾಪ್ಅಪ್ ಮೆಸೇಜ್ ಬರುತ್ತೆ. ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡಿ. ಮತ್ತೆ ಕ್ಯಾಪ್ಚರ್ ಇಮೇಜ್ 4 ಐಕಾನ್ ಮೇಲೆ ಟ್ಯಾಪ್ ಮಾಡಿ. ಅವಾಗ ಮತ್ತೆ ನಿಮಗೆ ಇನ್ಸ್ಟ್ರಕ್ಷನ್ ಫಾರ್ ಇಮೇಜ್ 4 ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಇಮೇಜ್ 4 ನಲ್ಲಿ ನಿಮ್ಮ ಶಾಲೆಯ ಕ್ಲಾಸ್ ರೂಮ್ ಆಗಿರ್ಬೋದು ಅಥವಾ ಆಟದ ಮೈದಾನದ ಫೋಟೋವನ್ನ ಅಪ್ಲೋಡ್ ಮಾಡಬೇಕು. 4 ಇಮೇಜ್ಗಳನ್ನ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಅಲರ್ಟ್ ಡು ಯು ವಾಂಟ್ ಟು ಸಿಂಕ್ ಆಲ್ ಇಮೇಜಸ್ ಆನ್ ಸರ್ವರ್ ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಅವಾಗ ಇಲ್ಲಿರುವಂತಹ ಎಸ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ಅವಾಗ ನಿಮಗೆ ಇಮೇಜ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬಂದು ಹೋಗುತ್ತೆ. ಅದಾದ ನಂತರ ಪ್ರತಿ ಇಮೇಜಿನ ಕೆಳಗಡೆ ನಿಮಗೆ ಪೆಂಡಿಂಗ್ ಫಾರ್ ಅಪ್ರೂವಲ್ ಅನ್ನುವ ರೆಡ್ ಕಲರ್ನಲ್ಲಿ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಹಾಗೆ ನೀವು ಆ ಪ್ರತಿ ಇಮೇಜ್ ಸರಿಯಾಗಿ ಅಪ್ಲೋಡ್ ಆಗಿದೆಯಾ ಅಥವಾ ಕ್ಲಿಯರ್ ಫೋಟೋ ಇದೆಯಾ ಇಲ್ವಾ ಎಂಬುದನ್ನು ನೀವು ಆ ಇಮೇಜ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ವ್ಯೂ ಮಾಡಿ ನೋಡಬಹುದು. ಸಪೋಸ್ ಏನಾದರೂ ತಪ್ಪಾಗಿತ್ತು ಅಂತಂದರೆ ಈ ಒಂದು ಪೆನ್ಸಿಲ್ ಐಕಾನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸರಿಯಾದ ಮತ್ತು ಕ್ಲಿಯರ್ ಆಗಿರುವಂತಹ ಇಮೇಜನ್ನು ಅಪ್ಲೋಡ್ ಮಾಡಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಯುಡೈಸ್ ಪ್ಲಸ್ GIS ಕ್ಯಾಪ್ಚರ್ ಮೊಬೈಲ್ ಆ್ಯಪ್ ನಲ್ಲಿ ಶಾಲೆಯ ಲೊಕೇಶನ್ ಮತ್ತು ಫೋಟೋಗಳನ್ನ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.